ಹಲೋ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನೇಕೇನಾದರೂ ಸ್ಟಾರ್ಟ್ ಮಾಡಬಾರ್ದು, ಐ ಕ್ಯಾನ್ ಡೂ ಎನಿಥಿಂಗ್ ಅಂತ. ಸೊ ಇವತ್ತು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಡ್ತೀನಿ. ಸೊ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನೇ ಸ್ಟಾರ್ಟ್ ಮಾಡಬೇಕು ಮೊದಲಿಗೆ ದೇವ್ರದ್ದು ಅನುಗ್ರಹ ಪಡಿತಾರೆ. ಸೊ ಅನುಗ್ರಹ ನನ್ನ ಮೇಲಿದೆ ಅನ್ನೋ ನಂಬಿಕೆಯಲ್ಲಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ದಿನದಿಂದ ಆಸೆ ಇತ್ತು, ರಾಯರ ದರ್ಶನ ಮಾಡಬೇಕು, ರಾಯರು ನೋಡಬೇಕು ಅಂತ. ಆಸೆ ಇವತ್ತು ನೆರವೇರಿದೆ ಅಂತ. ಫೈನಲಿ ರಾಯರು ನನ್ನ ಕರೆಸ್ಕೊಂಡಿದ್ದಾರೆ. ರಾಯರ ದರ್ಶನಕ್ಕೆ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ನನಗೆ ಗೊತ್ತಿರೋದು, ನಾನು ಹೋಗೋ ಪ್ಲೇಸಸ್ ಇರ್ಬೋದು. ಸೊ ನನಗೆ ಗೊತ್ತಿರೋದನ್ನ ಅಲ್ಪ ಸ್ವಲ್ಪ ನಿಮಗೆ ಹೇಳ್ಕೊಡ್ತೀನಿ ಅಷ್ಟೇ. ನಾವು ಹಾಸನ ಬಿಟ್ಟಿದ್ದು ಸೊ ಅರೌಂಡು 3:30-4 ಆಗಿತ್ತು. ಸೊ ನಾವು ಸಡನ್ಲಿ ಪ್ಲ್ಯಾನ್ ಮಾಡಿದ್ದರಿಂದ ನಾವು ಕಾರಲ್ಲೇ ಹೋದ್ವಿ. ಸೊ ನಮ್ಮ ಮನೆಯವರು, ನಾನು, ಅವ್ರ ಕೊಲೀಗ್ಸು ಟೋಟಲ್ 8 ಜನ 2 ಕಾರಲ್ಲಿ ಹೋದ್ವಿ. ಸೊ 2 ಕಾರಲ್ಲಿ ರೋಡ್ ಚೆನ್ನಾಗಿತ್ತಲ್ವ, ಸೊ ಹೈವೇ ರೋಡು. ಒಬ್ಬರ ಮೇಲೆ ಒಬ್ಬರು ಪಿಕ್ ಮಾಡ್ಕೊಂಡು ಕಾರ್ ಚೆನ್ನಾಗೇ ಹೊಡ್ಕೊಂಡು ಹೋದರು. ಸೊ ಬಳ್ಳಾರಿ ಹತ್ರ ಹೈವೇ ರೋಡಲ್ಲಿ ಫೋಟೋಶೂಟ್ ಚೆನ್ನಾಗಿರುತ್ತೆ ಅಂತ ಕಾರ್ ಸೈಡಿಗೆ ಪಾರ್ಕ್ ಮಾಡ್ಕೊಂಡು ಫೋಟೋಶೂಟ್ ಭರ್ಜರಿಯಾಗಿ ನಡೀತು. ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಫೋಟೋಶೂಟ್ ತಗೊಳ್ತಾರೆ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಗಂಡು ಮಕ್ಕಳು ಹೆಣ್ಮಕ್ಳಿಗಿಂತ ತುಂಬ ಚೆನ್ನಾಗಿ ಫೋಟೋಸ್ ತೆಗಿತಾರಲ್ಲ, ಬಟ್ ಗೊತ್ತಾಗಲ್ಲ ಅಷ್ಟೇ. ಎಲ್ಲರೂ ಹೇಳೋದು ಹೆಣ್ಮಕ್ಳು ಫೋಟೋ ಜಾಸ್ತಿ ಮಾಡ್ತಾರೆ ಅಂತ. ನಮ್ಮದು ಫೋಟೋಶೂಟ್ ಎಲ್ಲ ಆಯಿತು. ಫೋಟೋಶೂಟ್ ಮಾಡಿ ಮತ್ತೆ ಕಾರ್ ಇಟ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಕಾರಲ್ಲಿ ಹೋಗ್ತಾ ಹೋಗ್ತಾ ಇನ್ನೇನು ಟ್ರಿಪ್ ಅಂದರೆ ಎಲ್ಲರೂ ಎಂಜಾಯ್ ಮಾಡ್ತಾಯಿರ್ತಾರೆ. ನಾವು ಕೂಡ ಎಂಜಾಯ್ ಮಾಡಿಕೊಂಡು ಸಾಂಗ್ ಪ್ಲೇ ಮಾಡಿಕೊಂಡು ಸಾಂಗ್ ಹಿಡ್ಕೊಂಡು ಹಿಂದೆ ಬ್ಯಾಕ್ ಸೈಡಲ್ಲಿ, ಮುಂದೆ ಡ್ರೈವ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದರೆ ಹಿಂದೆ ಇರೋರು ತಿನ್ನೋದ್ರಲ್ಲಿ ಬ್ಯುಸಿ ಆಗಿರುತ್ತೆ. ನಾವಂತೂ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ವಿ. ಸೊ ಉದ್ದಕ್ಕೂ ರೋಡ್ ಸೈಡ್ ಏನು ಸ್ನ್ಯಾಕ್ಸ್ ಇರುತ್ತೆ ಅದರಲ್ಲಿ ತಿನ್ಕೊಂಡು ಟೀ ಕಾಫಿ ಕುಡ್ಕೊಂಡು ಸೊ ಮಂತ್ರಾಲಯ ನಾವು 10:30-11 ಗಂಟೆಗೆ ರೀಚ್ ಆದ್ವಿ. ಸೊ ರೀಚ್ ಆಗಿದ ತಕ್ಷಣವೇ ರಾಯರಿಗೊಂದು ವಿಸಿಟ್ ಕೊಟ್ಟು ಹೋಗಿ ದೇವಸ್ಥಾನ ಅವಾಗ ನೋಡಿಕೊಂಡು ನಾವು ಹೋಗಿದ್ದು ಲೇಟಾಗಿದ್ದರಿಂದ ದೇವಸ್ಥಾನ ಅಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು. 9 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರಂತೆ. ಸೊ ನಾವು ಹೋಗಿದ್ದು 10:30-11 ಗಂಟೆ ಆಗಿತ್ತು. 11 ಗಂಟೆಯಿಂದ ಸುಮ್ಮನೆ ಹಾಗೆ ನೋಡಿಕೊಂಡು ನಮ್ಮದು ದೇವಸ್ಥಾನದ ರೂಮ್ ಸಿಕ್ಕಲಿಲ್ಲ ನಮಗೆ, ಯಾಕೆಂದ್ರೆ ನಾವು ಸಡನ್ಲಿ ಕಡಿಮೆ ಬುಕ್ ಮಾಡಲಿಲ್ಲ. ಆನ್ಲೈನ್ ನಂದೇ ಹೋಗ್ತಾ ಇದ್ದು ಸರ್ಚ್ ಮಾಡಿದಾಗ ರೂಮ್ ಚೆನ್ನಾಗಿ ಸಿಕ್ತು ನಮಗೆ. ಸೊ ರೂಮ್ ಚೆನ್ನಾಗಿ ಸಿಕ್ಕಿದ್ದು ನಾವು 8 ಜನ ದೊಡ್ಡ ರೂಮ್ ಬೇಕು. ನಾವು ಮಾಡಿದ್ದು 2 BHK 4,000ಕ್ಕೆಲ್ಲ ಚೆನ್ನಾಗಿರೋ ರೂಮ್ ಸಿಕ್ತು ನಮಗೆ. ಸೊ ಇಷ್ಟು ದೊಡ್ಡ ರೂಮ್ ಬೇಡ, ಬಟ್ ಚೆನ್ನಾಗಿದೆ ರೂಮು. 4 ಜನ, ನಾವು 8 ಜನ ಇದ್ವಲ್ಲ. 2 BHK ಚೆನ್ನಾಗಿತ್ತು. ನಮ್ಗೆ ದುಬಾರಿನೂ ಅಂತ ಅನ್ನಿಸ್ಲಿಲ್ಲ, ಯಾಕೆ 4,000 ಇದ್ದಿರೋದ್ರಿಂದ. ಸೊ ಪ್ರೊವೈಡಿಂಗ್ ಎಲ್ಲ ಇತ್ತು, ಹಾಟ್ ವಾಟರ್ ಫೆಸಿಲಿಟೀಸ್ ಕೂಡ ಇತ್ತು, ಪಾರ್ಕಿಂಗ್ ಎಲ್ಲ ಇತ್ತು. ಸೊ ಚೆನ್ನಾಗಿತ್ತು ರೂಮು. ರೂಮಿಗೆಲ್ಲ ನೋಡ್ಕೊಂಡು ನಾವು ಇರೋ ಪ್ರೊಸೀಜರೆಲ್ಲ ಮುಗಿಸಿ ಲಗೇಜೆಲ್ಲ ರೂಮಿಗೆ ಹಾಕಿ ಎಲ್ಲ ಫ್ರೆಶ್ ಆದ್ವಿ. ಸೊ ಎಲ್ಲ ಫ್ರೆಶ್ ಆದಮೇಲೆ ನಾವು ಸ್ವಲ್ಪ ಮತ್ತೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ, ದರ್ಶನ ಇರಲ್ಲ ಮತ್ತೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಮತ್ತೆ ಬಂದು ಅಲ್ಲಿ ನೈಟ್ ಟೈಮ್ ಫೋಟೋಶೂಟಿಗೆಲ್ಲ ಅಷ್ಟು ಬೆಳಗ್ಗೆ ಇಷ್ಟೊಂದು ಪೀಸ್ಫುಲ್ಲಾಗೆಲ್ಲ ಫೋಟೋ ತೆಗ್ಲಿಲ್ಲ. ಅದಕ್ಕೆ ಈಗಲೇ ಬರೋ ಫೋಟೋಶೂಟ್ ಎಲ್ಲ ಈಗಲೇ ಮಲಗಿಸ್ಕೊಂಡು ಅಲ್ಲಿ ಮಲಗಿದ್ರು ತುಂಬ ಜನ. ಪಾಪ ತುಂಬ ಜನ ರೂಮ್ ಸಿಕ್ಕಿರಲ್ಲ ಅನಿಸುತ್ತೆ. ಸೊ ನಾವು ಹೋಗಿದ್ದು ವೀಕೆಂಡೆಲ್ಲ ರೂಮೆಲ್ಲ ಸಿಕ್ಕಿರಲಿಲ್ಲ. ಸೊ ನಾವು ಫೋಟೋಶೂಟ್ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ಹಾಲ್ಟ್ ಆದ್ವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆದ್ದು 7 ಗಂಟೆ ದರ್ಶನಕ್ಕೆಲ್ಲ ಹೋದ್ವಿ ನಾವು. ಸೊ 7 ಗಂಟೆಗೆ ನೋಡಿ ನಮಗಿಂತ ತುಂಬ ಜನ ಆಲ್ರೆಡಿ ಫೋಟೋಶೂಟ್ ನಡೆಸ್ತಿದ್ದಾರೆ. ಹಾಗೆ ನಮ್ಮದು ಒಂದಿರಲಿ ಅಂತೇಳಿ ನಾವು ಒಂದು ಫೋಟೋಶೂಟ್ ಮುಗಿಸ್ಕೊಂಡು ಹಾಗೆ ಲೈಟಾಗಿ ಮತ್ತೆ ಕ್ಯೂ ನಿಂತ್ಕೊಂಡ್ವಿ. ಸೊ ನಾವು ಹೋಗಿದ್ದು ನಾರ್ಮಲ್ ಧರ್ಮ ದರ್ಶನ. ಸೊ ನಮ್ಮ ದರ್ಶನ ಜನ ತುಂಬ ಇದ್ದರು, ಬಟ್ ನಮ್ಗೆ ದರ್ಶನವೂ ಬೇಗ ಆಯಿತು. ನಾವು ಹೋಗಿ 7 ಗಂಟೆಗೆ ನಿಂತ್ಕೊಂಡ್ರೆ 9:30ಗೆಲ್ಲ ದರ್ಶನ ಆಯಿತು. ಸೊ 9:30 7 ಗಂಟೆಗೆ ನಿಂತ್ಕೊಂಡು ಹಾಗೆ ಸುತ್ತ ನೋಡಿಕೊಂಡು ಸೊ ಅಲ್ಲಿ ಕೆಲವೊಂದು ಪುರಾಣ ಕಥೆಗಳು ದೇವಸ್ಥಾನದಿರ್ಬೋದು, ದೇವಸ್ಥಾನ ಸುತ್ತ ಎಲ್ಲ ಹಾಕಿರ್ತಾರೆ, ಅದನ್ನು ಓದ್ಕೊಂಡು ಸ್ಟ್ಯಾಚ್ಯೂ ಎಲ್ಲ ನೋಡಿಕೊಂಡು ಸೊ ಹಾಗೆ ನಾವು ನಿಂತ್ಕೊಂಡು ಫಾಸ್ಟ್ ಮೂವಿಂಗ್ ಇರೋದ್ರಿಂದ ತುಂಬ ಜನ ಇದ್ದಾರೆ ಅಂತ ಅನ್ನಿಸ್ತಿರ್ಲಿಲ್ಲ. ಲೈನ್ ಕೂಡ ಬೇಗ ಮೂವ್ ಆಗ್ತಾಯಿತ್ತು. ಸೊ ನಾವು ಬೇಗ ಮೂವ್ ಆಗಿ ಎಲ್ಲ ಒಂದು ರೌಂಡ್ ನೋಡಿಕೊಂಡು ಎಲ್ಲ ಸುತ್ತ ನೋಡ್ಕೊಂಡು ಅವ್ರ ಪುರಾಣಗಳೆಲ್ಲ ಓದ್ಕೊಂಡು ಸೊ ದರ್ಶನಕ್ಕೆ ಹೊಂಟ ಫೈನಲಿ ದರ್ಶನ ಮುಗಿಸಿದ್ವಿ. ಸೊ ಮುಗಿಸಿದ ಮೇಲೆ ಪೀಸಾಗಿ ಸ್ವಲ್ಪ ಹೊತ್ತು ಹೊರಗಡೆ ಬಂದು ಕೂತ್ಕೊಂಡ್ವಿ ನಾವು. ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ. ಮಾತ್ರ ನಿಜವಾಗ್ಲೂ ರಾಯರು ನೋಡೋಕ್ಕೆ ಎರಡು ಕನಸಲ್ದು. ನಿಮ್ಮದೇ ಕೂತ್ಕೊಂಡು ಅವ್ನು ಮಂತ್ರಾಕ್ಷತೆ ಇಸ್ಕೊಂಡು ಕಲ್ಸಕ್ಕರೆ ಕೊಡ್ತಾರೆ ಪ್ರಸಾದ. ಸೊ ಅದನ್ನು ತಿನ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತಿದ್ವಿ ಹೊರಗಡೆ ಬಂದು. ಸೊ ಹೊರಗಡೆನೂ ತುಂಬ ಹಾಕಿದರೆ ಫೋಟೋಸು ಮತ್ತು ಹಿಸ್ಟ್ರಿ ಎಲ್ಲ, ಅದನ್ನೆಲ್ಲ ಓದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಸೊ ಅಲ್ಲಿ ಕೂತ್ಕೊಂಡು ಮತ್ತೆ ನಾವು ಒಂದು ರೌಂಡ್ ಹೊರಗಡೆ ಹಾಗೆ ಹೋಗೋಣ ಅಂತೇಳಿ ಅಲ್ಲೇ ಅಕ್ಕಪಕ್ಕ ಇರೋದು ದೇವಸ್ಥಾನದ ಹೊರಗಡೆಯೇ
ಮಂಚಾಲಮ್ಮನ ದೇವಸ್ಥಾನ, ಮ್ಯೂಸಿಯಮು ಎಲ್ಲ ಇದೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಮಂಚಾಲಮ್ಮನ ದೇವಸ್ಥಾನ ನೋಡಿಕೊಂಡು ಹಾಗೆ ಮ್ಯೂಸಿಯಮ್ಗೆ ಹೋದ್ವಿ. ಸೊ ಮ್ಯೂಸಿಯಮಲ್ಲಿ ಫೋಟೋಸ್ ಅಲ್ಲೆಲ್ಲ ಇರೋಲ್ಲ, ಮೊಬೈಲ್ ಇರೋಲ್ಲ, ಹಾಗಾಗಿ ಅಲ್ಲೇನೂ ಹೋಗೋಕ್ಕಾಗಲಿಲ್ಲ. ಬಟ್ ಅಲ್ಲಿ ಹೋದ್ರೇ ಒಂದೇ ಬೇಕು ನೋಡೋದಕ್ಕೆ. ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡಿದರೆ ಜನ ನಿಮ್ಗೆ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಕಾಲಿಡೋಕ್ಕೂ ಕೂಡ ಜನ ಇರಲಿಲ್ಲ, ಅಷ್ಟು ಜನ ಇದ್ದರು. ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬ ಜನ ಇದ್ದರು. ಸೊ ಅವ್ರಗಳ ಮಧ್ಯೆ ಎಲ್ಲೋದು ಅವ್ರಗಳ ಮಧ್ಯೆ ಪ್ರಸಾದ ಎಲ್ಲ ನಮಗೆ 11:30-12 ಗಂಟೆಗೆ ಸ್ಟಾರ್ಟ್ ಮಾಡೋದು. ಸೊ ನಾವು ಪ್ರಸಾದ ಕಾಯ್ತಾ ವೆಯ್ಟ್ ಮಾಡ್ತಾಯಿದ್ರೆ ಬೇರೆ ಕಡೆ ನೋಡೋಕ್ಕಾಗಲ್ಲ ಅಂದ್ಕೊಂಡು ನಾವು ಅಷ್ಟೊತ್ತರೂ ವೆಯ್ಟ್ ಮಾಡಲಿಲ್ಲ. ಹಾಗೆ ಒಂದು ಫೋಟೋ ಶೂಟ್ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ನಾವು ರೂಮಿಗೆ ಬಂದ್ವಿ. ಸೊ ರೂಮಿಗೆ ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಿಕೊಂಡು ನಮ್ಮ ಲಗೇಜ್ ಎತ್ಕೊಂಡು ಮತ್ತೆ ಅಲ್ಲೇ ಪಕ್ಕ ಇರೋ ದೇವಸ್ಥಾನಗಳನ್ನು ನೋಡೋಣ ಅಂದ್ಕೊಂಡು ಹೋದ್ವಿ. ಸೊ ಅಲ್ಲಿಂದ ಬಂದು ಪಂಚಮುಖಿ ದೇವಸ್ಥಾನ, ಏಕಶಿಲಾ ಬೃಂದಾವನ, ಸೊ ಅದೆಲ್ಲ ನೋಡಿಕೊಂಡು ಅಲ್ಲಿ ರಾಯರು 13 ವರ್ಷಗಳ ಕಾಲ ತಪಸ್ಸು ಮಾಡ್ತಾಯಿದ್ರಂತೆ ಅವ್ರ ಅಪ್ಪಣಾಚಾರ್ಯರು. ಸೊ ಈಗಲೂ ಬಂದು ಹೋಗ್ತಾರೆ ಅನ್ನೋ ಪ್ರತೀತಿ ಇದೆ. ಅಲ್ಲಿ ತುಂಗಭದ್ರಾ ನದಿ ಕೂಡ